ರಾಜರಾಜೇಶ್ವರಿ ನಗರದ ಸಮಸ್ತ ಭಕ್ತ ಬಾಂಧವರಿಂದ ಈ ದಿನ ಪರಮ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳವರ 119ನೇ ಜಯಂತಿಯನ್ನು ಹುಟ್ಟಿದ ಹಬ್ಬವನ್ನು ನಾವು ಇಂದು ಆಚರಿಸ್ತಾ ಇದ್ದೇವೆ. ಅತ್ಯಂತ ಸಂತೋಷದಾಯಕವಾಗಿ ತೃಪ್ತಿಕರವಾಗಿ ಭಕ್ತರೊಡಗೂಡಿ ಈ ಕಾರ್ಯಕ್ರಮವನ್ನು ರಾಜರಾಜೇಶ್ವರಿ ನಗರದ ಈ ಒಂದು ಪಾಪಯ್ಯ ಕಲ್ಯಾಣ ಮಂಟಪದಲ್ಲಿ ಆಚರಿಸ್ತಾ ಇದ್ದೇವೆ. ರಾಜರಾಜೇಶ್ವರಿ ನಗರದ ಸಮಸ್ತ ಭಕ್ತರು ಅತ್ಯಂತ ಶಿಸ್ತುಬದ್ಧರಾಗಿ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪರಮ ಪೂಜ್ಯರಿಗೆ ಪುಷ್ಪ ನಮನವನ್ನು ಸಲ್ಲಿಸುವುದರ ಮೂಲಕ ಪ್ರಸಾದ ವ್ಯವಸ್ಥೆಯನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಈ ದಿನ ಕಾರ್ಯಕ್ರಮ ನಡೆಸ್ಕೊಟ್ಟಿರ್ತಕ್ಕಂಥವರು ಶಿವಾರ ಉಮೇಶ್ರವರು. ಅವ್ರದ್ದು ಒಂದು ಭಕ್ತಿ ಸೂರ್ಯ ಕಾರ್ಯಕ್ರಮ ಆಗಿದೆ. ಬಹುಶಃ ನೀವೆಲ್ಲ ನೋಡಿರಬೇಕು ಅವ್ರ ಕಾರ್ಯಕ್ರಮ, ಯೂಟ್ಯೂಬಲ್ಲೆಲ್ಲ ಬರ್ತಾ ಇರೋದು. ಸ್ವಾಮೀಜಿಯವರ ಬಗ್ಗೆ ಅತ್ಯಂತ ಸಂತೋಷವಾಗಿ ಅವರು ಮಾತನಾಡಿದ್ದಾರೆ. ತುಂಬ ಖುಷಿಯಾಗಿದೆ. ಈ ಒಂದು ಕಾರ್ಯಕ್ರಮವನ್ನು ನಾವು ರಾಜರಾಜೇಶ್ವರಿ ನಗರದ ಎಲ್ಲ ಭಕ್ತರೊಡಗೂಡಿ, ಯಾವುದೇ ಪಕ್ಷ ಇಲ್ಲ, ಭೇದ ಇಲ್ಲ, ಜಾತಿ ಇಲ್ಲ, ಪಂಥ ಇಲ್ಲ, ಯಾವುದೂ ಇಲ್ದಿರ ಇಷ್ಟೊಂದು ಸಂಭ್ರಮ ಸಡಗರದಿಂದ ನಮ್ಮ ಮನೆ ಹಬ್ಬ ಅನ್ನೋ ರೀತಿಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಸ್ವಾಮೀಜಿಯವರ ಒಂದು ಆಸೆ ಇತ್ತು, ಏನು, ತ್ರಿವಿಧ ದಾಸೋಹ, ಅನ್ನ, ವಸತಿ ಮತ್ತು ಆಶ್ರಯ ಮತ್ತು ವಿದ್ಯೆ, ಈ ಮೂರನ್ನು ಕೂಡ ಅವರು ನಿರಂತರವಾಗಿ ನಡೆಸ್ಕೊಂಡು ಬರ್ತಾ ಇರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಇವತ್ತು ಸ್ವಾಮೀಜಿಯವರು ಭೌತಿಕವಾಗಿ ನಮ್ಮ ಜೊತೆಗೆ ಇಲ್ಲ, ಅವರು ಇಲ್ಲದೇ ಇದ್ದರೂ ಕೂಡ ಭೌತಿಕವಾಗಿ ಇದ್ದಾರೆ ಅಂತೇಳಿ ಭಾವಿಸಿ ನಾವು ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೇವೆ. ಮತ್ತು ಅವರು ಹಾಕ್ಕೊಟ್ಟಿರ್ತಕ್ಕಂಥ ಆದರ್ಶ, ಅವರು ಹಾಕ್ಕೊಟ್ಟಿರ್ತಕ್ಕಂಥ ಮಾರ್ಗ, ಆ ಮಾರ್ಗದಲ್ಲಿ ನಾವೆಲ್ಲ ನಡೀಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಆಶಯ. ಮತ್ತು ಈ ಒಂದು ಕಾರ್ಯಕ್ರಮ ನಿರಂತರವಾಗಿ ನಡೀಬೇಕು ಅನ್ನತಕ್ಕಂಥದ್ದು ಕೂಡ ನನ್ನ ಆಶೆ. ಮಠದಲ್ಲಿ, ಶ್ರೀಮಠದಲ್ಲಿ ಪ್ರತಿದಿನ 16,000 ಮಕ್ಕಳಿಗೆ, ಹೋದಂಥ ಭಕ್ತರಿಗೆ ನಿರಂತರವಾಗಿ ಪ್ರಸಾದ ವ್ಯವಸ್ಥೆಯನ್ನು ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಹಾಗಾಗಿ ಇಂಥ ಒಂದು ಕಾರ್ಯಕ್ರಮ ಈ ಒಂದು ಭಾಗದಲ್ಲಿ ರಾಜರಾಜೇಶ್ವರಿ ನಗರದಲ್ಲಿ ನಡೀತಾ ಇರ್ತಕ್ಕಂಥದ್ದು ನಮ್ಮ ಸುದೈವ ಅಂಥೇಳಿ ನಾನಾದರೂ ಕೂಡ ಭಾವಿಸ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲ ಸ್ನೇಹಿತರ ಜೊತೆ ಕೂಡ ಮಾಡ್ತಕ್ಕಂಥದ್ದು, ಎಲ್ಲರೂ ಕೂಡ ಯಾರು ಒಬ್ಬರು ಇಬ್ಬರು ಅಂತೇನಿಲ್ಲ, ಎಲ್ಲರೂ ಕೂಡ ಸಮಾನ ಮನಸ್ಕರಿರ್ತಕ್ಕಂಥ ಸ್ನೇಹಿತರು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬರ್ತಾ ಇದ್ದೇವೆ. ಭಗವಂತ ಈ ಒಂದು ಕಾರ್ಯಕ್ರಮದಲ್ಲಿ ಯಾರ್ಯಾರು ಭಾಗವಹಿಸಿದ್ದಾರೆ, ಯಾರ್ಯಾರು ಅವರ ಆಶೀರ್ವಾದವನ್ನು ಪಡ್ಕೊಂಡಿದ್ದಾರೆ, ಅವರೆಲ್ಲರೂ ಕೂಡ ಭವಿಷ್ಯದ ಜೀವನದಲ್ಲಿ ಒಳ್ಳೆಯದಾಗಲಿ ಅಂತೇಳಿ ನಾನು ಈ ಮೂಲಕ ಪ್ರಾರ್ಥನೆಯನ್ನು ಮಾಡ್ತೇನೆ.